Hello everyone. My name is Pooja, Assistant Professor of Commerce, YER Government First Grade College, Pavagada. So during this pandemic, I hope all are doing well, and please stay home and stay safe. Take all precautions as much as possible. And students, please use e-content, study materials or PPTs or videos, and don't stop study, because definitely exams will definitely exams will be happen, and there is no chance of canceling or examinations or anything. So don't stop study. Use e-content materials and start your study. So in last video, we discussed the introduction to desktop publishing, and in this video we are going to discuss the computer viruses or computer virus. So last ವಿಡಿಯೋದಲ್ಲಿ ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನ್ ಅನ್ನ ತಗೊಂಡ್ವಿ, ಅಂಡ್ ಈ ವಿಡಿಯೋದಲ್ಲಿ ಏನ್ ಕಲ್ತ್ಕೊಳ್ತೀವಿ ಅಂತಂದ್ರೆ ಕಂಪ್ಯೂಟರ್ ವೈರಸ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿ ಇಂಟ್ರೊಡಕ್ಷನ್. ಸೊ ನಾರ್ಮಲ್ ಆಗಿ ನಮ್ಗೆ ಇವಾಗ ವೈರಸ್ ಅಂತ ವರ್ಡ್ ಕೇಳಿದ್ರೇನೆ ಭಯ ಬೀಳೋ ಲೆವೆಲ್ಗೆ ಆಗೋಗ್ಬಿಟ್ಟಿದೀವಿ. ಸೊ ಅರೌಂಡ್ more than 1 year ವೈರಸ್ ಕೇಳಿ ವಿ ಆಲ್ ಫೆಡ್ ಅಪ್ ವಿತ್ ದಿಸ್ ವರ್ಡ್. ಸೊ ಎಷ್ಟೊಂದು ಜೀವಗಳು ಸಫರ್ ಆಗ್ತಿದೆ, ಎಷ್ಟೊಂದು ಲೈಫ್ಸ್ ಅನ್ನ ಕಳ್ಕೊಂಡಿದೀವಿ. ಸೊ ಎಷ್ಟೊಂದು ಲಾಸ್ ಇನ್ನ ಆಗ್ತಾ ಇದೆ. ಸೊ ವೈರಸ್ ಅನ್ನೋ ವರ್ಡ್ ಅನ್ನ ಕೇಳೋಕೆ ಯಾರಿಗೂ ಇಷ್ಟ ಇಲ್ಲ, ಅಷ್ಟು ಪ್ರಾಬ್ಲಮ್ಸ್ ಅನ್ನ ರೈಸ್ ಮಾಡಿದೆ. ದಟ್ ಈಸ್ ಕೊರೋನಾ ವೈರಸ್. ಸೊ ಇಟ್ ಇಸ್ ನಾಟ್ ಓನ್ಲಿ ಹ್ಯೂಮನ್ ಬೀಯಿಂಗ್. ವೈರಸ್ ಬರೀ ಹ್ಯೂಮನ್ ಬೀಯಿಂಗ್ಸ್ ಮಾತ್ರ ಅಲ್ಲ, ಈವನ್ ಮೆಷಿನ್ಸ್ ಟೆಕ್ನಾಲಜಿ ಇಟ್ ಹ್ಯಾಸ್ ಇಟ್ಸ್ ವೈರಸಸ್. ಬರೀ ಮನುಷ್ಯರಿಗೆ ಮಾತ್ರ ಅಥವಾ ಪ್ರಾಣಿಗಳಿಗೆ ಮಾತ್ರ ವೈರಸ್ ಅಂತ ಇಲ್ಲ. ಸೊ ಈವನ್ ವೈರಸ್ಗಳು ಮೆಷಿನ್ಸ್ ಗಳನ್ನ ಕೂಡ ಆಕ್ಟ್ ಮಾಡುತ್ತೆ, ಮೆಷಿನ್ಸ್ ಗಳನ್ನ ಕೂಡ ಪ್ರಾಬ್ಲಮ್ ಅಲ್ಲಿ ದೂಡುತ್ತೆ ಅಂತ ಹೇಳ್ಬೋದು. ನಾರ್ಮಲ್ ಆಗಿ ನಾವು ನೋಡ್ತಾನೆ ಇದೀವಿ. ಸೊ ನೇಚರ್ ಮೇಡ್ ವೈರಸ್ ಗಿಂತ ಮ್ಯಾನ್ ಮೇಡ್ ವೈರಸ್ ಗಳೇ ಜಾಸ್ತಿ ನಮ್ಗೆ ಅಫೆಕ್ಟ್ ಆಗ್ತಾ ಇದೆ. ಸೊ ಯಾವ ಕಾರಣಕ್ಕೋಸ್ಕರ ಡೆವಲಪ್ ಮಾಡ್ತಾರೆ ಅನ್ನೋದು ಗೊತ್ತಿರ್ತಕ್ಕಂಥ ವಿಷಯನೇ. ಸೊ ನಮ್ಮ ಸ್ವಾರ್ಥಕ್ಕೆ, ನಮ್ಮ ಒಂದು ಸೆಲ್ಫಿಶ್ನೆಸ್ಗೆ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ನಮ್ಮನ್ನೇ ನಾಶ ಮಾಡ್ತಾ ಇದೆ. ಸೊ ಇದರಿಂದ ನಾವು ಕಲ್ತ್ಕೊಳ್ಬೇಕಿರೋದು ತುಂಬಾ ಇದೆ. ಸೊ ಇವಾಗ ಕಂಪ್ಯೂಟರ್ ಅನ್ನು ನಾವೇ ಕಂಡಿಡಿದ್ವಿ, ಇವನ್ ವೈರಸ್ ಗಳನ್ನ ಕೂಡ ನಾವೇ ಕಂಡಿಡಿದ್ವಿ. ಸೊ ಕಂಪ್ಯೂಟರ್ಸ್ಗೆ ವೈರಸ್ ಅನ್ನ ಇಂಜೆಕ್ಟ್ ಮಾಡ್ತಾ ಇದೀವಿ, ಮತ್ತೆ ಅದಕ್ಕೆ ಸೊಲ್ಯೂಷನ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಇದೀವಿ. ಸೊ ಇದೆಲ್ಲ ನಮ್ಮ ಸೆಲ್ಫಿಶ್ನೆಸ್, ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಕೆಲಸಗಳೇ ಹೊರತು ಬೇರೆ ಯಾವುದೂ ಅಲ್ಲ. ಸೊ ನಾರ್ಮಲ್ ಆಗಿ ಎವ್ರಿವೇರ್ ದರ್ ಇಸ್ ಮೆಷಿನ್, ಎವ್ರಿಬಡಿ ಆರ್ ಯೂಸಿಂಗ್. ನಾರ್ಮಲ್ ಆಗಿ ಎಲ್ಲರ ಹತ್ರ ಆಲ್ಮೋಸ್ಟ್ ಆಲ್ ಕಂಪ್ಯೂಟರ್ಸ್ ಅಥವಾ ಲ್ಯಾಪ್ಟಾಪ್ಸ್ ಇದ್ದೇ ಇರುತ್ತೆ. ಈವನ್ ಸೆಲ್ ಫೋನ್ಸ್, ಇಟ್ ಇಸ್ ನಾಟ್ ಅವೇ ವಿತ್ ದಿ ವೈರಸಸ್. ಸೊ ಈವನ್ ನಿಮ್ ಮೊಬೈಲ್ ಕೂಡ ವೈರಸ್ ಅಟ್ಯಾಕ್ ಆಗ್ಬೋದು. ಸೊ ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್, ಇವಾಗ ನಾವು ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ ಬಿಸ್ನೆಸ್ ಅಂತ ಏನ್ ಸಬ್ಜೆಕ್ಟ್ ಅನ್ನ ಓದ್ತಾ ಇದೀವಿ. ಸೊ ನಾರ್ಮಲ್ ಆಗಿ ಇವಾಗ ಎನಿ ಬಿಸ್ನೆಸ್ ಯು ಟೇಕ್, ವೆದರ್ ಇಟ್ ಈಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಅಥವಾ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ, ಇನ್ ಆಲ್ ದಿ ಇಂಡಸ್ಟ್ರೀಸ್ ದೇರ್ ಆರ್ ಕಂಪ್ಯೂಟರ್ಸ್. ಸೊ ಅದು ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಫೈನಾನ್ಸ್ ಡಿಪಾರ್ಟ್ಮೆಂಟ್, HR ಡಿಪಾರ್ಟ್ಮೆಂಟ್. ಸೊ ಎಲ್ಲಾ ಟ್ರಾನ್ಸಾಕ್ಷನ್ಸ್, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಎಲ್ಲ ನೀವು ರೆಕಾರ್ಡ್ ಮಾಡ್ತಾ ಇರೋದು ಎಲ್ಲಿ? ಇನ್ ದಿ ಕಂಪ್ಯೂಟರ್. ಸೊ ನೀವು ಸಿಸ್ಟಮ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಅನ್ನ ನಡೆಸ್ತಾ ಇದ್ದೀರಾ ಅಂದಾಗ ಯು ಶುಡ್ ಬಿ ಕೇರ್ಫುಲ್ ಅಬೌಟ್ ಹ್ಯಾಕರ್ಸ್, ಬಿಕಾಸ್ ನಿಮ್ಮ ಡೇಟಾ ಅಷ್ಟು ಸೇಫ್ ಆಗಿರ್ಬೇಕಾಗುತ್ತೆ. ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಯುವರ್ ಡೇಟಾ. ಸೊ ನಿಮ್ ಡೇಟಾ ಸೆಕ್ಯೂರಿಟಿ ಅಂತ ಬಂದಾಗ ಏನ್ ಹ್ಯಾಕರ್ಸ್ ಗಳಂತ ಇರ್ತಾರೆ. ಸೊ ಹ್ಯಾಕರ್ಸ್ ಅಂದ್ರೆ ನಿಮ್ಮ ಇನ್ಫಾರ್ಮೇಶನ್ ಅನ್ನ ಸ್ಟೀಲ್ ಮಾಡ್ತಾರೆ, ಅಂದ್ರೆ ನಿಮ್ ಇನ್ಫಾರ್ಮೇಶನ್ ಥೆಫ್ಟ್ ಆಗುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ನಿಮ್ ಇನ್ಫಾರ್ಮೇಶನ್ ಅನ್ನ ಕದ್ದು, ಸೊ ಅದರಿಂದ ಬರ್ತಕ್ಕಂಥ ಲಾಭಗಳನ್ನ ಅವ್ರು ಮಾಡ್ಕೊಳ್ತಾರೆ. ಸೊ ಅದನ್ನ ನೀವು ತಪ್ಪಿಸ್ಕೊಳ್ಬೇಕಂತಂದ್ರೆ ಯು ಶುಡ್ ಹ್ಯಾವ್ ಅ ಪ್ರಿಕಾಷನರಿ ಮೆಜರ್ಸ್, ಆರ್ ಯು ಶುಡ್ ಹ್ಯಾವ್ ಅ ಸೆಕ್ಯೂರಿಟಿ ಫಾರ್ ಯುವರ್ ಡೇಟಾ. ಸೊ ಇವಾಗ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕಿರೋದು ವಾಟ್ ಈಸ್ ವೈರಸ್, ವಾಟ್ ಈಸ್ ಕಂಪ್ಯೂಟರ್ ವೈರಸ್. ಸೊ ಅ ಕಂಪ್ಯೂಟರ್ ವೈರಸ್ ಇಸ್ ಅ malicious software program. So malware that can infect a computer by modifying or deleting data files, boot sector of a disk drive, or causes a software program to work in an unexpected manner. ಸೊ ಕಂಪ್ಯೂಟರ್ ವೈರಸ್ ಅಂದ್ರೆ ಇದೇನ್ ನಿಮ್ಗೆ ಏನೋ ಹುಳಗಳ ತರ ಬಂದು ಮಾಡ್ತಕ್ಕಂಥದ್ದು ಏನಲ್ಲ. ಸೊ ಇಟ್ಸ್ ಆಲ್ರೆಡಿ ಏನ್ ಹೇಳಿದೀನಿ, ಇಟ್ಸ್ ನಥಿಂಗ್ ಬಟ್ ಮ್ಯಾನ್ ಮೇಡ್, ಮನುಷ್ಯ ಮಾಡಿರ್ತಕ್ಕಂಥ ಒಂದು ವೈರಸ್. ಇಟ್ ಇಸ್ ನಥಿಂಗ್ ಬಟ್ ಸಾಫ್ಟ್ವೇರ್, ಒಂದು ಪ್ರೋಗ್ರಾಮ್ ಅಷ್ಟೇ, ಇದು ಏನಲ್ಲ.
ಸೊ ಒಂದು ಪ್ರೋಗ್ರಾಮ್ ಮಾಲಿಷಿಯಸ್ ಅಂದ್ರೆ ಏನೋ ಒಂದು ಹಾಳ್ ಮಾಡ್ತಕ್ಕಂತ ಒಂದು ಸಾಫ್ಟ್ವೇರ್ ಅನ್ನ ರೆಡಿ ಮಾಡಿ ನಿಮ್ಮ ಕಂಪ್ಯೂಟರ್ ಗಳಿಗೆ ಅದನ್ನ ಇಂಜೆಕ್ಟ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಆ ಮಾಲ್ವೇರ್ ಏನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಇನ್ಫೆಕ್ಟ್ ಯುವರ್ ಕಂಪ್ಯೂಟರ್. ನಮ್ಮ ಏನ್ ಕೊರೋನಾ ವೈರಸ್ ನಮ್ಮ ಬಾಡಿನ ಇನ್ಫೆಕ್ಟ್ ಮಾಡಿ ಏನ್ ಲಂಗ್ಸ್ ಅನ್ನ ಡ್ಯಾಮೇಜ್ ಮಾಡಿ ನಮಗ್ ಬ್ರೀತಿಂಗ್ ಪ್ರಾಬ್ಲಮ್ ಹೆಂಗ್ ಅರೈಸ್ ಮಾಡ್ತಾ ಇದೆ, ಅದೇ ತರ ಈ ಮಾಲ್ವೇರ್ ಏನ್ ಮಾಡುತ್ತೆ, ಕಂಪ್ಯೂಟರ್ ವೈರಸ್, ಇಟ್ ವಿಲ್ ಇನ್ಫೆಕ್ಟ್ ದಿ ಕಂಪ್ಯೂಟರ್. ಸೊ ಯಾವ ತರ ಇನ್ಫೆಕ್ಟ್ ಮಾಡುತ್ತೆ ಅಂದ್ರೆ ನಿಮ್ಮ ಕಂಪ್ಯೂಟರ್ ಇರ್ತಕ್ಕಂಥ ಡೇಟಾ ಫೈಲ್ಸ್ ಅನ್ನ ಅಥವಾ ಹಾರ್ಡ್ ಡಿಸ್ಕ್ ಡ್ರೈವ್ ಬೂಟ್ ಸೆಕ್ಟರ್ ಅನ್ನ ಅಥವಾ ನಿಮ್ಮ ಕಂಪ್ಯೂಟರ್ ಇರ್ತಕ್ಕಂಥ ಸಾಫ್ಟ್ವೇರ್ ಪ್ರೋಗ್ರಾಮ್ಸ್ ಗಳ ಆ ವರ್ಕ್ ನೆಲ್ಲ ಮಾಡಿಫೈ ಆಟೋಮೆಟಿಕಲಿ ಮಾಡಿಫೈ ಆಗ್ತಾ ಹೋಗುತ್ತೆ. ನೀವು ಏನು ಚೇಂಜಸ್ ಮಾಡಿಲ್ಲ ಅಂದ್ರೆ ಅದೇ ಚೇಂಜಸ್ ಆಗ್ತಾ ಹೋಗುತ್ತೆ. ಅಥವಾ ಕೆಲವೊಂದು ಫೈಲ್ಸ್ ಆಟೋಮೆಟಿಕಲಿ ಡಿಲೀಟ್ ಆಗ್ತಾ ಹೋಗೋದು, ಸೊ ಹ್ಯಾಂಗ್ ಆಗೋದು. ಸೊ ನೀವೇನು ನಿಮಗೆ ಬೇಡದಲ್ಲ ಇರೋ ಮ್ಯಾನರ್ ಅಲ್ಲಿ ನಿಮ್ ಸಿಸ್ಟಮ್ ವರ್ಕ್ ಆಗ್ತದೆ, ಅನ್ಎಕ್ಸ್ಪೆಕ್ಟೆಡ್ ಮ್ಯಾನರ್ ಅಲ್ಲಿ ನಿಮ್ ಸಿಸ್ಟಮ್ ವರ್ಕ್ ಆಗ್ತಿದೆ ಅಂದ್ರೆ ಇಟ್ ಇಸ್ ಅ ಬಟ್ ನಿಮ್ ಕಂಪ್ಯೂಟರ್ ಅಲ್ಲಿ ವೈರಸ್ ಇದೆ ಅಂತ ಅರ್ಥ. ನಿಮ್ಮ ಪ್ರಕಾರ ನಿಮ್ ಸಿಸ್ಟಮ್ ವರ್ಕ್ ಆಗ್ತಾ ಇಲ್ಲ ಅಂತಂದ್ರೆ there is a virus in your system. A computer virus resides on a host computer and can replicate itself when executed. So computer virus resides ಎಲ್ಲಿರುತ್ತೆ ಅಂತಂದ್ರೆ ಹೋಸ್ಟ್ ಕಂಪ್ಯೂಟರ್ ಅಲ್ಲಿ ಇರುತ್ತೆ ಅಂಡ್ ಇಟ್ ರೆಪ್ಲಿಕೇಟ್ ಇಟ್ ಸೆಲ್ಫ್ ವೆನ್ ಎಕ್ಸಿಕ್ಯೂಟೆಡ್. ನೀವು ಸಿಸ್ಟಮ್ಸ್ ಅನ್ನ ಸ್ವಿಚ್ ಆನ್ ಮಾಡಿದಾಗ ಸೊ ಅದೇನ್ ಮಾಡ್ತಾ ಹೋಗುತ್ತೆ, ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ, ರೆಪ್ಲಿಕೇಟ್ ಆಗ್ತಾ ಹೋಗುತ್ತೆ. ವೈರಸ್ ಕ್ಯಾನ್ ಸ್ಟೀಲ್ ಯೂಸರ್ ಡೇಟಾ, ಡಿಲೀಟ್ ಆರ್ ಮಾಡಿಫೈ files and documents, records, keystrokes, and web sessions of a user. It can also steal or damage hard disk space. It can also slow down CPU processing. ಸೊ ವೈರಸ್ ಏನೇನ್ ಮಾಡ್ತಾ ಹೋಗುತ್ತೆ, ಕಂಪ್ಯೂಟರ್ ವೈರಸ್ ಏನೇನ್ ಮಾಡ್ತಾ ಹೋಗುತ್ತೆ ನಿಮ್ಮ ಸಿಸ್ಟಮ್ ಅಲ್ಲಿ ಅಂದ್ರೆ, ನಾನು ಆಲ್ರೆಡಿ ಹೇಳ್ತೀನಿ, ಇಟ್ ವಿಲ್ ಸ್ಟೀಲ್ ಯುವರ್ ಡೇಟಾ. ನಿಮ್ಮ ಏನು ಡೇಟಾ ಇರುತ್ತೆ ಆ ಡೇಟಾನ ಕದಿಯುತ್ತೆ. ಅಂಡ್ ಇಟ್ ವಿಲ್ ಡಿಲೀಟ್ ಆರ್ ಮಾಡಿಫೈ ಯುವರ್ ಫೈಲ್ಸ್ ಅಂಡ್ ಡಾಕ್ಯುಮೆಂಟ್ಸ್. ದೆನ್ ರೆಕಾರ್ಡ್ಸ್, ಕೀ ಸ್ಟ್ರೋಕ್ಸ್ ಅನ್ನ ರೆಕಾರ್ಡ್ ಮಾಡ್ಕೊಳ್ತಾ ಹೋಗುತ್ತೆ, ವೆಬ್ ಸೆಷನ್ಸ್ ಅನ್ನ ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ಏನ್ ಬ್ರೌಸ್ ಮಾಡಿರ್ತೀರಾ, ನೀವೇನೇನ್ ಸ್ಟೋರ್ ಮಾಡಿರ್ತೀರಾ, ನಿಮ್ಮ ಪಾಸ್ವರ್ಡ್ಸ್ ಆಗಿರ್ಬೋದು, ಅದನ್ನೆಲ್ಲ ಆಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ, ರೆಕಾರ್ಡ್ ಮಾಡ್ಕೊಳ್ತಾ ಹೋಗ್ತಾರೆ. ಇಟ್ ಕೆನ್ ಆಲ್ಸೋ ಸ್ಟೀಲ್ ಅಂಡ್ ಡ್ಯಾಮೇಜ್. ನಿಮ್ಮ ಹಾರ್ಡ್ ಡಿಸ್ಕ್ ಸ್ಪೇಸ್ ಅಲ್ಲಿ ಏನೇನ್ ಸೇವ್ ಆಗಿರುತ್ತೆ ಅದನ್ನು ಕೂಡ ಅವರು ಅದನ್ನ ಸ್ಟೀಲ್ ಮಾಡ್ಬೋದು ಅಥವಾ ಡ್ಯಾಮೇಜ್ ಮಾಡುತ್ತೆ. ದೆನ್ ನಿಮ್ CPU ಪ್ರೊಸೆಸಿಂಗ್ ಸ್ಪೀಡ್ ಏನಿರುತ್ತೋ ಅದನ್ನ ಸ್ಲೋ ಡೌನ್ ಮಾಡ್ತಾ ಬರುತ್ತೆ. ಸೊ ಇದಿಷ್ಟು ಡ್ರಾಬ್ಯಾಕ್ಸ್ ಫ್ರಮ್ ವೈರಸ್ ಇಂದ ಆಗ್ತಕ್ಕಂಥ ಡ್ರಾಬ್ಯಾಕ್ಸ್ ಗಳು. ನೀವು ರೀಸೆಂಟ್ ನ್ಯೂಸ್ ಅನ್ನ ನೋಡ್ಬೋದು, ನಿನ್ನೆ ಮೊನ್ನೆ ಇಂದ ಆಗ್ತಾ ಇರೋದು, ಏರ್ ಇಂಡಿಯಾ ಏನು 45 lakhs ಪ್ಯಾಸೆಂಜರ್ಸ್ ಡೇಟಾ ಹ್ಯಾಕ್ ಆಗಿದೆ ಅಂತ. ಸೊ ಅವ್ರ ಡೇಟಾ ಹೆಂಗಾಗಿರುತ್ತೆ ಅಂದ್ರೆ ಎಲ್ಲ ಸಿಸ್ಟಮ್ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ನಿಮ್ಮ ಕಾರ್ಡ್ಸ್ ಅನ್ನ ಯೂಸ್ ಮಾಡಿ ಪೇಮೆಂಟ್ ಮಾಡಿರ್ತೀರಾ, ನಿಮ್ಮ ಕ್ರೆಡಿಟ್ ಕಾರ್ಡ್ಸ್ ಆಗಿರ್ಬೋದು, ನಿಮ್ಮ ಡೆಬಿಟ್ ಕಾರ್ಡ್ಸ್ ಅಥವಾ ನಿಮ್ ಬ್ಯಾಂಕ್ ಇಂಟರ್ನೆಟ್ ಬ್ಯಾಂಕಿಂಗ್ ಥ್ರೂ ಪೇಮೆಂಟ್ಸ್ ಮಾಡಿರ್ಬೋದು. ಸೊ ಆ ಡೇಟಾನೆಲ್ಲ ಆಕ್ಟ್ ಮಾಡಿರ್ತಾರೆ. ಇನ್ ಕೇಸ್ ದೇ ಗಾಟ್ CVV ನಂಬರ್, ಆ ನಂಬರ್ ಏನಾದ್ರು ಸಿಕ್ಕಿದೆ ಅಂತ ಈಸಿಕಲಿ ದೇ ಕ್ಯಾನ್ ಡ್ರಾ ಯುವರ್ ಮನಿ. ಸೊ ಇದಿಷ್ಟು ಪ್ರಾಬ್ಲಮ್ಸ್. ಟೆಕ್ನಾಲಜಿ ನಿಮ್ಗೆ ಎಷ್ಟು ಅಡ್ವಾಂಟೇಜಸ್ ಅನ್ನ ಕೊಡುತ್ತೋ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಸೊ ಅದಕ್ಕೆ ಹೇಳೋದು, ಅಷ್ಟು ನಾವು ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗ್ಬಾರ್ದು ಅನ್ನೋದಕ್ಕೆ. ಟೆಕ್ನಾಲಜಿ ಇಲ್ದಲೆ ವಿ ಕೆನಾಟ್ ಲೀವ್, ಆಗೋಗ್ಬಿಟ್ಟಿದೆ. ಬಟ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ಟೆಕ್ನಾಲಜಿ ಇಸ್ ಅ ವರ್ಸ್ಟ್ ಸಿನಾರಿಯೋ. ನೆಕ್ಸ್ಟ್ ನಿಮ್ಗೆ 2 marks ಕೇಳ್ಬೋದು, ಮೀನಿಂಗ್ ಅಥವಾ ಡೆಫಿನೇಷನ್ ಆಫ್ ಕಂಪ್ಯೂಟರ್ ವೈರಸ್. ಸೊ ಲೆಟ್ ಅಸ್ ಸಿ ವಾಟ್ ಇಸ್ ಹೌ ವಿ ಕ್ಯಾನ್ ಡಿಫೈನ್ ಕಂಪ್ಯೂಟರ್ ವೈರಸ್. A computer virus is a program that may disturb the normal working of a computer system. ಸೊ ಕಂಪ್ಯೂಟರ್ ಸಿಸ್ಟಮ್ ಅಂದ್ರೆ ಇಟ್ ಇಸ್ ಯಾವ್ದೋ ಹುಳಗಳನ್ನ ತಗೊಂಡ್ಬಂದು ನಿಮ್ ಸಿಸ್ಟಮ್ ಮೇಲೆ ಬಿಡೋದು ಆತರ ಏನಲ್ಲ. ಸೊ ಏನಂದ್ರೆ ಇಟ್ಸ್ ಅ ಪ್ರೋಗ್ರಾಮ್, ಸಾಫ್ಟ್ವೇರ್. ಒಂದ್ ಸಾಫ್ಟ್ವೇರ್ ಅನ್ನ ನಿಮ್ ಕಂಪ್ಯೂಟರ್ಗೆ ಇಂಜೆಕ್ಟ್ ಮಾಡ್ತಾರೆ. ಅದ್ರ ಕೆಲಸ ಏನಂದ್ರೆ ನಿಮ್ ಕಂಪ್ಯೂಟರ್ ಏನ್ ಸಿಸ್ಟಮ್ ನಾರ್ಮಲ್ ವರ್ಕಿಂಗ್ ಇದೆ ಅದನ್ನ ಡಿಸ್ಟರ್ಬ್ ಮಾಡೋದು. ನಿಮ್ಗೆ ನಿಮ್ ಪ್ರಕಾರ ವರ್ಕ್ ಆಗ್ಬೇಕಿತ್ತು ನಿಮ್ಮ ಪ್ರಕಾರ ವರ್ಕ್ ಆಗಲ್ಲ, ಅನ್ಎಕ್ಸ್ಪೆಕ್ಟೆಡ್ ಮ್ಯಾನರ್ ಅಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ವೈರಸ್ ಅಟ್ಯಾಚಸ್ ಇಟ್ ಸೆಲ್ಫ್ to files stored on floppy disks, USBs, email attachments, and hard disks. A file containing a virus is called infected file. If this file is copied to a computer, virus is also copied to the computer. ಇವಾಗ ನಾರ್ಮಲ್ ಆಗಿ ನಾವು ಪೆನ್ ಡ್ರೈವ್ ಗಳನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಸೊ ನೀವು ಪೆನ್ ಡ್ರೈವ್ ಗಳು ಏನ್ ಮಾಡ್ತೀರಾ, ಅಲ್ಲೊಂದು ಕಂಪ್ಯೂಟರ್ಗೆ ಹಾಕ್ತೀರಾ, ಇನ್ನೊಂದು ಸಿಸ್ಟಮ್ ಅಲ್ಲಿ ಎಲ್ಲೆಲ್ಲೋ ಪ್ಲೇಸ್ ಮಾಡಿ ಇಂಜೆಕ್ಟ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಅಥವಾ ಡೇಟಾನೆಲ್ಲ ಶೇರ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇರ್ತೀರಾ. ಸೊ ಯಾವ್ದೋ ಸಿಸ್ಟಮ್ ಅಲ್ಲಿ ವೈರಸ್ ಇದೆ, ನೀವು ಅಲ್ಲಿ ಪೆನ್ ಡ್ರೈವ್ ಅನ್ನ ಇನ್ಸರ್ಟ್ ಮಾಡಿ ಅಲ್ಲಿ ಯೂಸ್ ಮಾಡಿ ಮತ್ತೆ ತೆಗೆದು ಇನ್ನೊಂದು ಸಿಸ್ಟಮ್ಗೆ ಹಾಕಿದ್ದೀರಾ. ಇನ್ ಕೇಸ್ ಅಲ್ಲಿರೋ ವೈರಸ್ ನಿಮ್ ಪೆನ್ ಡ್ರೈವ್ ಅಲ್ಲಿ ಇರುತ್ತೆ, ಅದನ್ನ ತಗೊಂಡ್ ಬಂದು ನೀವು ಇನ್ನೊಂದು ಕಂಪ್ಯೂಟರ್ಗೆ ಹಾಕಿದೀರಾ ಅಂದ್ರೆ ಈಸಿಯಾಗಿ ಆ ವೈರಸ್ ನಿಮ್ ಈ ಕಂಪ್ಯೂಟರ್ ಕೂಡ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್, ಆಕ್ಟಿವೇಶನ್ ಆಫ್ ವೈರಸ್.
when the computer virus starts working, it is called the activation of virus. ಸೊ ಇವಾಗ ನಾವು ನಾರ್ಮಲ್ ಕೊರೋನಾ ವೈರಸ್ ಅನ್ನ ತಗೊಳ್ಬಹುದು. ಸೊ ನಮ್ ಬಾಡಿಗೆ ಅದು ಇನ್ಫೆಕ್ಟ್ ಆದ ತಕ್ಷಣ ನಮ್ಗೆ ಇಮಿಡಿಯೇಟ್ ಗೊತ್ತಾಗೋದಿಲ್ಲ. ಸೊ ಇಟ್ ಸ್ಟಾರ್ಟ್ಸ್ ವರ್ಕಿಂಗ್, ಆಕ್ಟಿವೇಟ್ ಆಗ್ತಾ ಹೋಗುತ್ತೆ, ಲೈಕ್ ಒಂದೊಂದೇ ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ಲೈಕ್ ಒಂದೇ ಸಲ ನಮ್ಗೆ ಪ್ರಾಬ್ಲಮ್ ಅನ್ನ ತಂದು ಬಿಡೋದಿಲ್ಲ, ಒಂದೊಂದೇ ಹಂತದಲ್ಲಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ. ಸೊ ನೀವು ಕಂಪ್ಯೂಟರ್ ವೈರಸ್ ಸ್ಟಾರ್ಟ್ ಯಾವಾಗ ಮಾಡುತ್ತೋ ಅದನ್ನ ಏನಂತ ಹೇಳ್ತೀವಿ ಅಂತಂದ್ರೆ ಆಕ್ಟಿವೇಶನ್ ಆಫ್ ವೈರಸ್. A virus normally runs all the time in the computer. Different viruses are activated in different ways. Many viruses are activated on a certain data. For example, a popular virus, Friday the 13th, is activated only if the date is 13th and the day is Friday. ಸೊ ನಾವು ಕೆಲವೊಂದು ಆ ವೈರಸ್ ಅನ್ನ ಯಾವ ತರ ರನ್ ಮಾಡಿರ್ತಾರೆ ಅಂತಂದ್ರೆ ಸರ್ಟೈನ್ ಡೇಟಾಗೆ ಅಂತಾನೆ ಆ ವೈರಸ್ ಗಳನ್ನ ಆಕ್ಟಿವೇಟ್ ಮಾಡಿರ್ತಾರೆ. ಸೊ ಆ ಡೇಟಾಗ್ ಮಾತ್ರ ವೈರಸ್ಗಳು ಆಕ್ಟಿವೇಟ್ ರನ್ ಆಗ್ತಾ ಹೋಗುತ್ತೆ. ಸೊ ಎಕ್ಸಾಂಪಲ್ ಯಾವ್ದು ಹೇಳ್ಬೋದು ಅಂದ್ರೆ ಫ್ರೈಡೆ ದಿ 13th ಅನ್ನೋ ಒಂದು ವೈರಸ್. ಸೊ ಅದು ಯಾವಾಗ ವರ್ಕ್ ಆಗುತ್ತೆ ಅಂದ್ರೆ ಓನ್ಲಿ ದ ಡೇಟ್ 13th ಡೇಟ್ ಮಾತ್ರ ವರ್ಕ್ ಆಗುತ್ತೆ. ಅಂಡ್ ಯಾವ ಡೇಗೆ? ಫ್ರೈಡೆ ಮಾತ್ರ. 13th ಅನ್ನೋ ಡೇ ಫ್ರೈಡೆ ಬಂದಿದ್ರೆ ಆ ದಿನ ಮಾತ್ರ ಆ ವೈರಸ್ ವರ್ಕ್ ಆಗುತ್ತೆ, ಆಕ್ಟಿವ್ ಆಗುತ್ತೆ. According to Wikipedia, computer viruses cause billions of dollars worth of economic damage each year due to causing systems failure, wasting computer resources, corrupting data, increasing maintenance costs, etc. So normal ಆಗಿ ನಾವು ಇಂಡಿಯಾದಲ್ಲಿ we can see IT industry ಅಥವಾ ITES service, ITES industry. ಸೊ ನಮ್ದು ಇನ್ಫಾರ್ಮೇಶನ್ ಟೆಕ್ನಾಲಜಿ ನಲ್ಲಿ ನಾವು we are moving forward. We are overtaking many countries ಅಂತ ಬಂದಾಗ, ಸೊ ಐಟಿ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಕಂಪ್ಯೂಟರ್ಸ್. ಎಷ್ಟೊಂದು ರಿಸೋರ್ಸಸ್ ಗಳನ್ನ ಸೇವ್ ಮಾಡಿರ್ತೀರಾ, ಡೇಟಾಗಳು ಸೇವ್ ಆಗಿರುತ್ತೆ. ಸೊ ಅದೇ ತರ ದೇರ್ ಇಸ್ ಅ ವೈರಸ್ ವಿಚ್ ವಿಲ್ ಅಟ್ಯಾಕ್ ಯುವರ್ ಕಂಪ್ಯೂಟರ್. ಕೆಲವರು ಅದನ್ನು ರೆಡಿ ಮಾಡಿರ್ತಿದ್ದಾರೆ, ವೈರಸ್ ಗಳನ್ನ ರೆಡಿ ಮಾಡಿರ್ತಾರೆ ಆಕ್ಟ್ ಮಾಡೋದಕ್ಕೆ. ಸೊ ಅದರಿಂದ ನಿಮ್ಗೆ ಏನೇನ್ ಅಂದ್ರೆ ಇಟ್ ಕ್ರಿಯೇಟ್ಸ್ $1 billion of damage to, worth of economic damage to each year to the world. ಸೊ ಏನೇನ್ ಯಾವ ತರ ಡ್ಯಾಮೇಜ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ನಿಮ್ ಸಿಸ್ಟಮ್ ಫೇಲ್ಯೂರ್ ಆಗೋದು, ರಿಸೋರ್ಸಸ್ ಗಳು ವೇಸ್ಟ್ ಆಗೋದು, ಡೇಟಾ ಕರಪ್ಟ್ ಆಗೋದು. ಸೊ ಅದನ್ನೆಲ್ಲ ಮತ್ತೆ ರಿಪೇರಿ ಮಾಡ್ಕೊಂಡು ಕೂತ್ಕೊಳ್ಬೇಕಲ್ಲ. ಒಂದ್ಸಲ ನಿಮ್ ಸಿಸ್ಟಮ್ ಹ್ಯಾಕ್ ಆಯ್ತಂದ್ರೆ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಇರೋದ್ರಿಂದ ಸೊ ಇಟ್ ಕ್ರಿಯೇಟ್ ಹ್ಯೂಜ್ ಲಾಸ್. ಡ್ಯಾಮೇಜಸ್ ಕಾಸ್ಡ್ ಬೈ ವೈರಸಸ್. ಸೊ ವೈರಸಸ್ ಇನ್ಫೆಕ್ಟ್ ಆಯ್ತಂದ್ರೆ ಏನೇನ್ ಡ್ಯಾಮೇಜ್ ಆಲ್ರೆಡಿ ಬ್ರೀಫ್ ಆಗಿ ಹೇಳಿದೆ. ಸೊ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಏನೇನ್ ಡ್ಯಾಮೇಜಸ್ ಆಗುತ್ತೆ ವೈರಸ್ ಇಂದ ಅಂತ. ಕಂಪ್ಯೂಟರ್ ವೈರಸ್ ಕೆನಾಟ್ ಡ್ಯಾಮೇಜ್ ಕಂಪ್ಯೂಟರ್ ಹಾರ್ಡ್ವೇರ್. ಸೊ ಕಂಪ್ಯೂಟರ್ ವೈರಸ್ ಏನ್ ಮಾಡಕ್ಕಾಗಲ್ಲ ಅಂದ್ರೆ ಹಾರ್ಡ್ವೇರ್ ಅನ್ನ ಡ್ಯಾಮೇಜ್ ಮಾಡಕ್ಕಾಗಲ್ಲ, ಲೈಕ್ ಮಾನಿಟರ್, ಲೈಕ್ CPU, ಕೀಬೋರ್ಡ್, ಮೌಸ್, ಪರ್ಟಿಕ್ಯುಲರ್ ಹಾರ್ಡ್ವೇರ್ ಪಾರ್ಟ್ಸ್ ಅನ್ನ ಡ್ಯಾಮೇಜ್ ಮಾಡಕ್ಕಾಗಲ್ಲ. ಬಟ್ ಏನ್ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. Computer virus can damage data or software on the computer. Like ಏನ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ನಿಮ್ ಸಿಸ್ಟಮ್ ಅಲ್ಲಿ ಇರುತ್ತೆ ಅವುಗಳನ್ನ ಡ್ಯಾಮೇಜ್ ಮಾಡುತ್ತೆ. ನೀವೇನೇನ್ ಡೇಟಾನ ಸ್ಟೋರ್ ಮಾಡಿರ್ತೀರಾ, ಏನ್ ಸಾಫ್ಟ್ವೇರ್ಸ್ ಅನ್ನ ಯೂಸ್ ಮಾಡ್ತಿರ್ತೀರಾ, ಇಟ್ ವಿಲ್ ಡ್ಯಾಮೇಜ್ ದೋಸ್. ಇಟ್ ಕ್ಯಾನ್ ಡಿಲೀಟ್ ಸಮ್ ಆರ್ ಆಲ್ ಫೈಲ್ಸ್ ಆನ್ ದಿ ಕಂಪ್ಯೂಟರ್ ಸಿಸ್ಟಮ್. ನೀವು ಸೇವ್ ಮಾಡಿರ್ತಕ್ಕಂಥ ಡೇಟಾನ ಡಿಲೀಟ್ ಮಾಡ್ಬೋದು, ಅಥವಾ ಫೈಲ್ಸ್ ಅನ್ನ ಯಾವ್ದೋ ಪರ್ಟಿಕ್ಯುಲರ್ ಫೈಲ್ಸ್ ಅಥವಾ ಫುಲ್ ಕಂಪ್ಲೀಟ್ ಆಲ್ ಫೈಲ್ಸ್ ಅನ್ನ ಡಿಲೀಟ್ ಮಾಡುತ್ತೆ. It can destroy all the data by formatting or drive. It may display a political or false message every few times. So ನೀವು ನಾರ್ಮಲ್ ಆಗಿ ನೋಡ್ಬೋದು, ನೀವು ಯಾವ್ದಾದ್ರು ಇಮೇಲ್ ಅನ್ನ ಓಪನ್ ಮಾಡಿದಿರ ಅಥವಾ ಇಂಟರ್ನೆಟ್ ಅಲ್ಲಿ ಏನೋ ಸರ್ಚ್ ಮಾಡ್ತಾ ಇದೀರಾ ಅಂತಂದ್ರೆ ಎಷ್ಟೊಂದು ಮೆಸೇಜ್ಗಳು ಬರ್ತಾ ಇರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಷ್ಟು ಲಕ್ಷ ಅಮೌಂಟ್ ಸಿಗುತ್ತೆ, ಇಷ್ಟ ಅಮೌಂಟ್ ಸಿಗುತ್ತೆ, ನಿಮ್ಮ ಅಕೌಂಟ್ ನಂಬರ್ ಅನ್ನ ಕೊಡಿ, ಅಲ್ಲಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ, ಎಷ್ಟೊಂದು ಫಾಲ್ಸ್ ಮೆಸೇಜ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಅದ್ರ ಅರ್ಥ ಏನಂದ್ರೆ ಇಟ್ ಇಸ್ ನಥಿಂಗ್ ಬಟ್ ವೈರಸ್. ನಾವೇನ್ ಮಾಡ್ತೀವಿ, ಬ್ಲೈಂಡ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ, ಅದನ್ನ ಓಪನ್ ಮಾಡಿ ನೋಡ್ತೀವಿ. ಸೊ ವಿ ಶುಡಂಟ್ ಡೂ ದಟ್ ಬಿಕಾಸ್ ದೋಸ್ ಆರ್ ವೈರಸಸ್. ಸೊ ನೆಕ್ಸ್ಟ್ ಕಾಸಸ್ ಆಫ್ ಕಂಪ್ಯೂಟರ್ ವೈರಸ್ ಅಂದ್ರೆ ರೀಸನ್ಸ್ ಏನು, ಕಂಪ್ಯೂಟರ್ ರೀಸನ್ಸ್ ಏನೇನಂತ ನೋಡ್ತಾ ಹೋಗೋಣ. ಇನ್ಫೆಕ್ಟೆಡ್ ಫ್ಲಾಶ್ ಡ್ರೈವ್ಸ್ ಆರ್ ಡಿಸ್ಕ್. ಫ್ಲಾಶ್ ಡ್ರೈವ್ಸ್ ಅಂಡ್ ಡಿಸ್ಕ್ಸ್ ಆರ್ ದಿ ಮೇನ್ ಕಾಸ್ ಆಫ್ ಸ್ಪ್ರೆಡಿಂಗ್ ವೈರಸ್. ಸೊ ನಾನು ಆಲ್ರೆಡಿ ಹೇಳಿದೆ ಪೆನ್ ಡ್ರೈವ್. ಸೊ ಪೆನ್ ಡ್ರೈವ್ ಗಳನ್ನ ಏನ್ ಮಾಡ್ತೀವಿ, ಒಂದ್ ಕಡೆ ಹಾಕಿರ್ತೀವಿ, ಮತ್ತೆ ತಗೊಂಡ್ಬಂದು ಇನ್ನೊಂದ್ ಕಡೆ ಹಾಕ್ತಿವಿ ಡೇಟಾನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ. ಸೊ ಆ ಫ್ಲಾಶ್ ಡ್ರೈವ್ಸ್ ಅಥವಾ ಡಿಸ್ಕ್ಸ್ ಅನ್ನ ನೀವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಯೂಸ್ ಮಾಡೋದ್ರಿಂದ ಈಸಿಯಾಗಿ ಒಂದ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಕಂಪ್ಯೂಟರ್ ಇನ್ನೊಂದ್ ಸಿಸ್ಟಮ್ಗೆ ಕಾಪಿ ಆಗಿ ಸೊ ಅದಂಗೆ ಇನ್ಫೆಕ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಸ್ ಇಮೇಲ್ ಅಟ್ಯಾಚ್ಮೆಂಟ್ಸ್. ಸೊ ಮೋಸ್ಟ್ ಆಫ್ ದಿ ವೈರಸಸ್
spread through emails. Email attachment is a file that is sent along with an email. An email may contain an infected file attachment. Virus can spread if the user opens and downloads the email attachment. It may harm the computer when it is activated. It may destroy files on the hard disk or may send the virus automatically to all email addresses saved in the address book. ಸೊ ಇವಾಗ ನಾವು ನಾರ್ಮಲ್ ಆಗಿ ಏನ್ ಮಾಡ್ತೀವಿ, ಯಾರಿಗಾದ್ರು ಮೇಲ್ ಸೆಂಡ್ ಮಾಡ್ಬೇಕಾದ್ರೆ ಅಟ್ಯಾಚ್ಮೆಂಟ್ ಗಳ ಯಾವ್ದಾದ್ರು ಫೈಲ್ಸ್ ಅನ್ನ ಅಟ್ಯಾಚ್ ಮಾಡಿ ಕಳಿಸ್ತಾ ಇರ್ತೀವಿ. ಇನ್ ಕೇಸ್ ನಾವು ಅಟ್ಯಾಚ್ ಮಾಡಿರ್ತಕ್ಕಂಥ ಫೈಲ್ ಅಲ್ಲಿ ವೈರಸ್ ಇದೆ ಅಂತಂದ್ರೆ ನಾವ್ ಅದನ್ನ ಯಾರಿಗೆ ಕಳಿಸ್ತೀವೋ ಅವ್ರೇನಾದ್ರು ಆ ಫೈಲ್ ಅನ್ನ ಡೌನ್ಲೋಡ್ ಮಾಡಿ ಓಪನ್ ಮಾಡಿ ನೋಡಿದ್ರೆ ಇವನ್ ಅಲ್ಲೂ ಕೂಡ ಅವ್ರ ಸಿಸ್ಟಮ್ಗೂ ಕೂಡ ಏನಾಗುತ್ತೆ, ವೈರಸ್ ಸ್ಪ್ರೆಡ್ ಆಗುತ್ತೆ. Infected websites. Thousands of insecure websites can affect a computer with viruses. Most of the websites with materials are infected. So by visiting these websites, the user computer also gets infected by virus. These websites are developed to spread viruses or other unethical material. The virus is transferred to the user's computer when this material is downloaded. ಸೊ ನಾರ್ಮಲ್ ಆಗಿ ಇವಾಗ ವೆಬ್ಸೈಟ್ಸ್ ಗಳೆಲ್ಲ ಹೆಂಗಾಗಿದೆ ಅಂದ್ರೆ ಮೋಸ್ಟ್ ಆಫ್ ದಿ ವೆಬ್ಸೈಟ್ಸ್ ಎಷ್ಟೊಂದು ಇನ್ಸೆಕ್ಯೂರ್ ವೆಬ್ಸೈಟ್ಸ್ ಗಳೇ ಇದೆ, ಅಂದ್ರೆ ವೈರಸ್ ಇರ್ತಕ್ಕಂಥ ವೆಬ್ಸೈಟ್ಸ್ ಗಳೇ. ಸೊ ನಾವೇನ್ ಮಾಡ್ಬೇಕಾಗುತ್ತೆ, ವಿ ಶುಡ್ ಬಿ ವೆರಿ ಕೇರ್ಫುಲ್ ವೈಲ್ ಓಪನಿಂಗ್ ಸರ್ಟೈನ್ ವೆಬ್ಸೈಟ್ಸ್. ಓಪನ್ ಮಾಡ್ಬೇಕಾದ್ರೆ ನೀವೇನಾದ್ರೂ ವೆಬ್ಸೈಟ್ಸ್ ಅನ್ನ ಓಪನ್ ಮಾಡಿ ಯಾವ್ದಾದ್ರು ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದ್ರೆ ಆ ಮೆಟೀರಿಯಲ್ ನೀವು ಡೌನ್ಲೋಡ್ ಆದ ತಕ್ಷಣ ಇಮಿಡಿಯೇಟ್ ನಿಮ್ ಸಿಸ್ಟಮ್ಸ್ಗೆ ವೈರಸ್ ಇನ್ಫೆಕ್ಟ್ ಆಗುತ್ತೆ. ನೆಟ್ವರ್ಕ್ಸ್. A virus can spread if an infected computer is connected to a network. The internet is an example of such network. When a user downloads a file infected with virus from the internet, the virus is copied to the computer. It may affect the files stored on the computer. ಸೊ ನೀವೇನಾದ್ರೂ ನಿಮ್ ಸಿಸ್ಟಮ್ ಅನ್ನ ಇನ್ಫೆಕ್ಟೆಡ್ ನೆಟ್ವರ್ಕ್ ಏನಾದ್ರು ಕನೆಕ್ಟ್ ಮಾಡ್ಕೊಳ್ತೀರಾ ಅಂತ ನಾರ್ಮಲ್ ಆಗಿ ಏನ್ ಮಾಡ್ತೀವಿ ನಾವು, ಯಾವ್ದೋ ಇವಾಗ ಇನ್ ಕೇಸ್ ವೈಫೈ ಕನೆಕ್ಟ್ ಮಾಡ್ಕೊಳ್ತೀವಿ, ಬೇರೆ ಯಾರ್ಯಾರದಕ್ಕೂ ವೈಫೈ ಕನೆಕ್ಟ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಅವ್ರ ಮೊಬೈಲ್ ಅಲ್ಲಿ ಅಥವಾ ಅವ್ರಲ್ಲಿ ವೈರಸ್ ಇದೆ ಅಂತಂದ್ರೆ ನೀವು ಅವ್ರ ನೆಟ್ವರ್ಕ್ ಅನ್ನ ಕನೆಕ್ಟ್ ಮಾಡ್ಕೊಂಡಿದೀರಾ ಅಂತಂದ್ರೆ ಈಸಿಯಾಗಿ ಅವರಲ್ಲಿ ಇರ್ತಕ್ಕಂಥ ವೈರಸ್ ನಿಮ್ಮ ಸಿಸ್ಟಮ್ ಗಳಿಗೆ ಇಂಜೆಕ್ಟ್ ಆಗುತ್ತೆ. ನೆಕ್ಸ್ಟ್, ಪೈರೇಟೆಡ್ ಸಾಫ್ಟ್ವೇರ್. An illegal copy of software is called pirated software. Virus can spread if user installs pirated software that contains a virus. A variety of pirated software is available in CDs and from the internet. Some companies intentionally add virus in this software. The virus is automatically activated if the user uses this software without purchasing license. ಸೊ ನಾವ್ ಇವಾಗೆಲ್ಲ ನಾರ್ಮಲ್ ಆಗಿ ಏನ್ ಮಾಡ್ತೀವಿ, ಎಲ್ಲ ಪೈರೇಟೆಡ್. ಇವಾಗ ಮೂವಿಗಳು ಬಂದಾಗ್ಲೂ ಅಷ್ಟೇ. ಸೊ ನಾವೇನ್ ಮಾಡ್ತೀವಿ, ಪೈರೇಟೆಡ್ ಸಿಡಿಸ್ ಅನ್ನೇ ಪ್ರಿಫರ್ ಮಾಡ್ತಾ ಹೋಗ್ತೀವಿ. ಅಷ್ಟೊಂದು ದುಡ್ಡು ಕೊಟ್ಟು ನೋಡೋದೇನು, ಪೈರೇಟೆಡ್ ಕಾಪೀಸ್ ಎಲ್ಲ ನೋಡ್ಕೊಳ್ಬೋದಲ್ಲ ಅಂತ. ಈವನ್ ಇಷ್ಟು ಅಷ್ಟೇ, ಎಷ್ಟೊಂದು ಸಾಫ್ಟ್ವೇರ್ಸ್ ಎಲ್ಲ ಏನಾಗಿರುತ್ತೆ, ಲೈಸೆನ್ಸ್ಡ್ ಆಗಿರುತ್ತೆ. ಲೈಕ್ ವಿ ನೀಡ್ ಟು ಪೇ ಅಂಡ್ ವಿ ನೀಡ್ ಟು ಪರ್ಚೇಸ್ ಆ ತರ ಇರುತ್ತೆ. ಬಟ್ ನಾವೇನ್ ಮಾಡ್ತೀವಿ, ಪೇ ಮಾಡಕ್ ಆಗ್ದಲೇ ಇರ್ಬೇಕಾದ್ರೆ ಅದನ್ನ ಹಾಗೆ ಡೌನ್ಲೋಡ್ ಮಾಡ್ಕೊಳಕ್ ಆಗತ್ತಾ ನೋಡ್ತೀವಿ ಇಂಟರ್ನೆಟ್ ಇಂದ. ಸೊ ಆ ತರದ್ ಎಷ್ಟೋ ಎಲ್ಲ ಏನಾಗಿರುತ್ತೆ ಅಂದ್ರೆ ವೈರಸ್ ಇರ್ತಕ್ಕಂತ ಸಾಫ್ಟ್ವೇರ್ಸ್ ಆಗಿರುತ್ತೆ. ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡಿದೀರಾ ಅಂತಂದ್ರೆ ಸೊ ಡೆಫಿನೆಟ್ಲಿ ಇಟ್ ವಿಲ್ ಅಫೆಕ್ಟ್ ಯುವರ್ ಸಿಸ್ಟಮ್. ಸೊ ನೆಕ್ಸ್ಟ್ ಈಸ್ ವಿ ನೀಡ್ ಟು ಸಿ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ ವೈರಸಸ್. ಯಾವ್ಯಾವ ತರ ಡಿಫ್ರೆಂಟ್ ವೈರಸ್ ಇದೆ ಅಂತ ನೋಡ್ತಾ ಹೋಗೋಣ. ದ ಟೈಪ್ಸ್ ಆಫ್ ಕಂಪ್ಯೂಟರ್ ವೈರಸಸ್ ಆರ್ polymorphic virus, multipartite virus, web scripting virus, boot virus, macro virus, memory resident virus, overwrite virus, direct action virus, directory virus, Trojan horse, worm. So these are the different types of computer viruses. So next is ಈಗ ನಾವು ಕಂಪ್ಯೂಟರ್ ವೈರಸ್ ಅಂದ್ರೆ ಏನಂತ ತಿಳ್ಕೊಂಡ್ವಿ ಅಂಡ್ ಅದ್ರದ್ದು ಏನೇನ್ ಡ್ಯಾಮೇಜಸ್ ಅನ್ನ ಮಾಡುತ್ತೆ, ಕಾಸಸ್ ಏನಂತ ಎಲ್ಲ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಇವಾಗ ನಮಗೆ ಮುಂದೆ ಬರ್ತಕ್ಕಂಥದ್ದು ಹೌ ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ಕಂಪ್ಯೂಟರ್ ಫ್ರಮ್ ವೈರಸ್. ಯಾವ ತರ ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು. ಇವಾಗ ಲೈಕ್ ಕೊರೋನಾ ವೈರಸ್ ಅಂತ ಬಂದಾಗ ಸೊ ನಾವು ಪ್ರೊಟೆಕ್ಷನ್ ಅಂದ್ರೆ ಏನು, ವಿ ಹ್ಯಾವ್ ಟು ಬಿ ವಿ ಹ್ಯಾವ್ ಟು ಸ್ಟೇ ಇನ್ ಹೋಮ್. ಸೊ ಗೌರ್ಮೆಂಟ್ ಏನ್ ಹೇಳ್ತಾ ಇದೆ ನಿಮ್ಗೆ, ಸ್ಟೇ ಹೋಮ್ ಸ್ಟೇ ಸೇಫ್. ಮನೇಲಿರಿ, ಅನಾವಶ್ಯಕವಾಗಿ ಹೊರಗಡೆ ಬರಬೇಡಿ. ಮಾಸ್ಕ್ ಇನ್ ಕೇಸ್ ನೀಡ್ ಇದೆ ಹೊರಗಡೆ ಬರ್ತಾ ಇದ್ದೀರಾ ಅಂತಂದ್ರೆ ವೇರ್ ಅ ಮಾಸ್ಕ್ ಅಂಡ್ ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ದೋಸ್ ಆರ್ ದ ಪ್ರಿಕಾಷನ್ಸ್. ಸೊ ಲೈಕ್ ಬಿಸಿನೀರು ಕುಡಿಯೋದಾಗಿರ್ಬೋದು, ಇನ್ನು ಡಿಫ್ರೆಂಟ್ ಎಷ್ಟೊಂದು ಹೇಳ್ತಾರೆ. ಸೊ ಅದನ್ನ ಫಾಲೋ ಮಾಡೋದ್ರಿಂದ ನಾವ್ ಏನ್ ಮಾಡ್ಬೋದು, ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ಸೆಲ್ಫ್ ಫ್ರಮ್ ಕೊರೋನಾ ವೈರಸ್. ಅದೇ ತರ ಇವಾಗ ಕಂಪ್ಯೂಟರ್ಸ್ ಅನ್ನ ನಾವು ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ಯಾವ ತರ ಏನ್ ಮೆಜರ್ಸ್ ಅನ್ನ ತಗೊಂಡು ನಾವು ಪ್ರೊಟೆಕ್ಟ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಲೈಕ್ ಕಂಪ್ಯೂಟರ್ ಸೆಕ್ಯೂರಿಟಿ ಅಂತ ಬಂದಾಗ ಫೈರ್ ವಾಲ್, ಆಂಟಿವೈರಸ್, ಪಾಸ್ವರ್ಡ್ಸ್ ಅಂಡ್ ಇಮೇಲ್ ಸ್ಕ್ಯಾನ್ಸ್,
we'll go one by one. A computer system can be protected from various viruses by following these precautions. The first one is the latest and updated version of antivirus and firewall should be installed on the computer. The first thing ಮಾಡಬೇಕಿರೋದೇ ಅಷ್ಟೇ, ನೀವು ವೈರಸ್ ಇರುತ್ತೋ ಬಿಡುತ್ತೋ, ನೀವು ಯಾವ ಕಂಪ್ಯೂಟರ್ಸ್ ಅನ್ನ ಪರ್ಚೇಸ್ ಮಾಡ್ತೀರಾ, ನೀವು ನೀಡ್ ಟು ಇನ್ಸ್ಟಾಲ್ ಆಂಟಿವೈರಸ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೇಬೇಕು. ದಟ್ ಶುಡ್ ಬಿ ಲೇಟೆಸ್ಟ್ ಅಂಡ್ ಅಪ್ಡೇಟೆಡ್ ವರ್ಷನ್ ಆಗಿರ್ಬೇಕು. ಅಥವಾ ನೀವು ಫೈರ್ ವಾಲ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಇವಾಗ ಕಂಪ್ಯೂಟರ್ ಶುಡ್ ಬಿ ಪ್ರೊಟೆಕ್ಟೆಡ್. ದಿ ಆಂಟಿವೈರಸ್ ಸಾಫ್ಟ್ವೇರ್ ಮಸ್ಟ್ ಬಿ ಅಪ್ಗ್ರೇಡೆಡ್ ರೆಗ್ಯುಲರ್ಲಿ. ನೀವು ಒಂದ್ಸಲ ಇನ್ಸ್ಟಾಲ್ ಮಾಡ್ಬಿಟ್ಟು ಸುಮ್ಮನೆ ಆಗೋದಲ್ಲ, ಅದನ್ನ ರೆಗ್ಯುಲರ್ಲಿ ಏನ್ ಮಾಡ್ತಾ ಇರಬೇಕು, ಅಪ್ಗ್ರೇಡ್ ಮಾಡ್ತಾ ಇರಬೇಕು. ಡಿಫ್ರೆಂಟ್ ವರ್ಷನ್ಸ್ ಅವೈಲೇಬಲ್ ಇರುತ್ತೆ, ಅದಕ್ಕೆ ಅಪ್ಗ್ರೇಡ್ ಮಾಡ್ಕೊಳ್ತಾ ಇರಬೇಕು. ದೆನ್ USB drives should be scanned for viruses and should not be used on infected computers. ಸೊ ನಾರ್ಮಲ್ ಆಗಿ ನಾವ್ ಏನ್ ಮಾಡ್ತೀವಿ, ಸಿಕ್ದವ್ರದಕ್ಕೆಲ್ಲ ಪೆನ್ ಡ್ರೈವ್ ಅನ್ನ ಹಾಕ್ತಾ ಇರ್ತೀವಿ, ಅದನ್ನ ಮಾಡ್ಕೂಡ್ದು. ಸೊ ಫಸ್ಟ್ ನೀವು ಯಾವ್ದೋ ಪೆನ್ ಡ್ರೈವ್ ಅನ್ನ ನಿಮ್ ಸಿಸ್ಟಮ್ಗೆ ಹಾಕ್ತಾ ಇದ್ದೀರಾ ಅಂತ ಅಂದ್ರೆ ಫಸ್ಟ್ ಯು ಹ್ಯಾವ್ ಟು ಸ್ಕ್ಯಾನ್. ಏನ್ ಆಂಟಿವೈರಸ್ ನಿಮ್ ಸಿಸ್ಟಮ್ ಅಲ್ಲಿ ಇರುತ್ತೆ ಅದ್ರ ಪ್ರಕಾರ ಫಸ್ಟ್ ಸ್ಕ್ಯಾನ್ ಮಾಡಿ. ಅಂಡ್ ಎಲ್ ಬೇಕೋ ಅಲ್ಲಿ ನಿಮ್ ಪೆನ್ ಡ್ರೈವ್ ಗಳನ್ನ ಇನ್ಫೆಕ್ಟೆಡ್ ಕಂಪ್ಯೂಟರ್ಸ್ ಅಲ್ಲಿ ಯೂಸ್ ಮಾಡಬಾರ್ದು. ಜಂಕ್ ಅಂಡ್ unknown emails should not be opened and must be deleted straight away. ಸೊ ಎಷ್ಟೊಂದು ಮೇಲ್ಸ್ ಬರ್ತಾ ಇರುತ್ತೆ ನಮ್ಗೆ, ಯಾವ್ಯಾವ್ದೋ ಅಡ್ವರ್ಟೈಸ್ಮೆಂಟ್ಸ್ ಮೇಲ್ಗಳು ಬರ್ತಾ ಇರುತ್ತೆ, ಎಷ್ಟೊಂದು ಅನ್ವಾಂಟೆಡ್ ಮೇಲ್ಸ್ ಬರ್ತಾ ಇರುತ್ತೆ. ಸೊ ಲೈಕ್ ಸ್ಪ್ಯಾಮ್ಗಳಿಗೆ ಅಷ್ಟೊಂದು ಸೇವ್ ಆಗ್ತಾ ಇರುತ್ತೆ. ಅದನ್ನೆಲ್ಲ ನಾವೇನ್ ಮಾಡ್ತೀವಿ, ಕೆಲವರೆಲ್ಲ ಓಪನ್ ಮಾಡ್ಕೊಂಡು ಎಲ್ಲ ನೋಡ್ತಾ ಇರ್ತೀವಿ. ದಟ್ ಶುಡ್ ನಾಟ್ ಡೂ. ಸೊ ನಾವು ಆ ತರ ಬರ್ತಕ್ಕಂಥ ಮೇಲ್ಸ್ ಗಳನ್ನ ಸ್ಟ್ರೈಟ್ ಅವೇ ಓಪನ್ ಮಾಡ್ದಲೇನೆ ಡಿಲೀಟ್ ಮಾಡ್ತಾರೆ, ಯಾವ್ದನ್ನ ಕೂಡ ಓಪನ್ ಮಾಡಬೇಡಿ. ನೆಕ್ಸ್ಟ್, unauthorized or pirated software should not be installed on the computer. ಸೊ ಆಥರೈಸ್ಡ್ ಅಲ್ದಲ್ಲಿ ಇರೋದು ಅಥವಾ ಪೈರೇಟೆಡ್ ಸಾಫ್ಟ್ವೇರ್ ಗಳನ್ನ ಅಂತವುಗಳನ್ನ ನಿಮ್ಮ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಮಾಡಬೇಡಿ. ಇಫ್ ಇನ್ಸ್ಟಾಲ್ ಮಾಡಿದೀರಾ ಅಂತಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಡ್ಯಾಮೇಜ್ ಯುವರ್ ಸಿಸ್ಟಮ್. ಅಂಡ್ ಇವಾಗ ಆಂಟಿವೈರಸ್ ಅಂತ ಹೇಳಿದೆ, ದ ಫಸ್ಟ್ ವೆರಿ ಇಂಪಾರ್ಟೆಂಟ್ ಪ್ರೊಟೆಕ್ಷನ್ ಟು ಯುವರ್ ಸಿಸ್ಟಮ್ ಇಸ್ ಆಂಟಿವೈರಸ್. ಸೊ ಯಾವ್ಯಾವ ಕಂಪನಿ ನಿಮ್ಗೆ ಆಂಟಿವೈರಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ರೆ ಅವಾಸ್ಟ್, ನೀವು ಇಂಟರ್ನೆಟ್ ಅಲ್ಲಿ ಫ್ರೀ ಆಗಿ ಬೇಕಾದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ದೆನ್ Fprot, Symantec, AVG, McAfee, Security Essentials, Grisoft, then Trend, then Clamwin, Sophos, Eset, Kaspersky, Panda, and many are available. So ನಿಮ್ಗೆ ಯಾವ್ದು ಬೇಕೋ ಅದನ್ನ ಡೌನ್ಲೋಡ್ ಪರ್ಚೇಸ್ ಮಾಡಿ ಯು ಕ್ಯಾನ್ ಇನ್ಸ್ಟಾಲ್ ಟು ಯುವರ್ ಕಂಪ್ಯೂಟರ್, which will protect your computer from the viruses. ಅಂಡ್ ನಾನು ಆಲ್ರೆಡಿ ಹೇಳಿದೀನಿ, ಇಟ್ಸ್ ಮೈ ರಿಕ್ವೆಸ್ಟ್, ನೀವು ನಿಮ್ಮ ಡೇಟಾನ ಸೆಕ್ಯೂರ್ ಮಾಡ್ಕೊಳ್ಬೇಕು, ನಿಮ್ಮ ಕಂಪ್ಯೂಟರ್ ಅನ್ನ ಸೆಕ್ಯೂರ್ ಮಾಡ್ಕೊಬೇಕು ಫ್ರಮ್ ವೈರಸ್ ಅಂತಂದ್ರೆ, ಸೊ ನೀವು ಮಾಡ್ಬೇಕಿರೋದು ಅನ್ವಾಂಟೆಡ್ ಮೆಸೇಜಸ್ ಗಳನ್ನ ಬರ್ತಕ್ಕಂಥದನ್ನ ಫೇಕ್ ಮೆಸೇಜಸ್ ಗಳನ್ನ ಓಪನ್ ಮಾಡಬೇಡಿ. ನಾರ್ಮಲಿ ನೀವು ವಾಟ್ಸ್ಆಪ್ ಅಲ್ಲೆಲ್ಲ ನೋಡ್ತಾ ಇರ್ತೀರಾ, ಎಷ್ಟೊಂದು ಫೇಕ್ ಮೆಸೇಜಸ್ ಗಳು ಬರ್ತಾ ಇರುತ್ತೆ. ಲೈಕ್ ಇದನ್ನ ಸ್ಪಿನ್ ದಿ ವೀಲ್, ನೀವು ಇದನ್ನ ವಿನ್ ಮಾಡ್ಬೋದು, ಅದನ್ನ ವಿನ್ ಮಾಡ್ಬೋದು, ಇಟ್ ಇಸ್ ನಥಿಂಗ್ ಬಟ್ ವೈರಸಸ್. ಸೊ ಅನ್ವಾಂಟೆಡ್ ಮೆಸೇಜಸ್ ಗಳೆಲ್ಲ ಓಪನ್ ಮಾಡಿ ಅವ್ರು ಹೇಳಿರ್ತಕ್ಕಂಥದನ್ನೆಲ್ಲ ಫಾಲೋ ಮಾಡಬೇಡಿ. ಎಷ್ಟೊಂದು ಫೇಕ್ ಮೆಸೇಜಸ್ ಲೈಕ್ ನೀವು ಇಷ್ಟು ಲಕ್ಷ ವಿನ್ ಮಾಡಿದೀರಾ, ಇಷ್ಟು ಕೋಟಿ ವಿನ್ ಮಾಡಿದೀರಾ, ನಿಮ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಕೇಳ್ತಾರೆ. ಸೊ ಯಾರು ಅಷ್ಟೇ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೇಳ್ತಾ ಇದಾರೆ, ನಿಮ್ಮ ಮೊಬೈಲ್ ನಂಬರ್ಸ್ ಅನ್ನ ಕೇಳ್ತಾ ಇದಾರೆ, ನಿಮ್ಮ ಆಧಾರ್ ನಂಬರ್ಸ್ ಅನ್ನ ಕೇಳ್ತಾ ಇದಾರೆ ಅಂದ್ರೆ ಡೋಂಟ್ ಪ್ರೊವೈಡ್, ದಿಸ್ ಆರ್ ಆಲ್ ಫೇಕ್. ಸೊ ಯಾವುದೇ ಅನ್ವಾಂಟೆಡ್ ಮೆಸೇಜಸ್ ಅನ್ನ ಓಪನ್ ಮಾಡಬೇಡಿ, ಮೇಲ್ಸ್ ಅನ್ನ ಓಪನ್ ಮಾಡಿ ರೆಸ್ಪಾಂಡ್ ಮಾಡಬೇಡಿ, ಅನ್ವಾಂಟೆಡ್ ವೆಬ್ಸೈಟ್ಸ್ ಅನ್ನ ಓಪನ್ ಮಾಡಿ ಅದ್ರಲ್ಲಿ ಮೆಟೀರಿಯಲ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಡಿ. These are the precautions we can take to save our data. And we are in the last stage of this session, that is revision. So first we have a introduction to DT. So ಏನೇನ್ ಕಲ್ತ್ಕೊಂಡ್ವಿ ಈ ವಿಡಿಯೋದಲ್ಲಿ ಅಂತಂದ್ರೆ, ಸೊ ಕಂಪ್ಯೂಟರ್ ವೈರಸ್ ಅಂದ್ರೆ ಏನಂತ ತಿಳ್ಕೊಂಡ್ವಿ, ದೆನ್ ಮೀನಿಂಗ್ ಅನ್ನ ತಿಳ್ಕೊಂಡ್ವಿ. ಸೊ ಅದರ ಡ್ಯಾಮೇಜಸ್ ಗಳು, ಕಾಸಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ ವೈರಸ್, ದೆನ್ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಸೊ ಇನ್ನ ಇನ್ಫಾರ್ಮೇಶನ್ ಬೇಕಂದ್ರೆ ಯು ಕ್ಯಾನ್ ಗೋ ಥ್ರೂ ದಿಸ್ ರೆಫರೆನ್ಸಸ್. ಥ್ಯಾಂಕ್ ಯು.